ಸೊ ಇವತ್ತು ನಾನು ಸರ್ಕಾರದಿಂದ ಬರುವಂಥ ಬರ ಪರಿಹಾರ ದುಡ್ಡನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಎನ್ನುವುದ್ರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಗೆ ಹೋಗಿ ಚೆಕ್ ಮಾಡ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಎಷ್ಟು ಬಂದಿದೆ ಅಂತ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಕೇಂದ್ರ ಸರ್ಕಾರದಿಂದ ಬರುವಂಥ 2,000 ರೂಪಾಯಿ ಬರ ಪರಿಹಾರದ ದುಡ್ಡನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ಕೊಡ್ತೀನಿ. ಫಸ್ಟಿಗೆ ಇಲ್ಲಿ ಪರಿಹಾರ ಭೂಮಿ ಆನ್ಲೈನ್ಗೆ ಹೋಗಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನ್ಯೂ ರಿಪೋರ್ಟ್ ಅಂತ ಇರುತ್ತೆ, ಅಂದರೆ 2023 ಬಂದಿತ್ತು, ಅಂದರೆ ಅಕ್ಟೋಬರಿಂದ ಮಾರ್ಚ್ನಲ್ಲಿ ರಬಿ ಸೀಸನ್ ಇರುತ್ತಲ್ಲ, ಸೊ ಆವಾಗ ಹಾಕಿದಂಥ ಒಂದು ಹಣ. ಈಗ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ವರ್ಷ ಅಂದರೆ 2023 ಮತ್ತು 24 ನಡುವೆ. ನೋಡಿ, ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನ್ಯೂ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಝೂಮ್ ಮಾಡಿ ನೋಡಿದಾಗ ವರ್ಷವನ್ನು ನಾವು ಮೊದಲು ಆಯ್ಕೆ ಮಾಡಬೇಕು. 2023-24 ಋತು ಮುಂಗಾರು ಅಂದರೆ ಖಾರಿಫ್. ನೆಕ್ಸ್ಟ್ ವಿಪತ್ತು ಅಂದರೆ ಬರ ಪರಿಹಾರ ನಿಧಿ, ಇದು ಕೇಂದ್ರ ಸರ್ಕಾರದಿಂದ ದೊರೆಯುತ್ತದೆ, ನೆನಪಿರಲಿ. ನಂತರ ಗೆಟ್ ಆರ್ಡರ್ ಅಂತ ಬರಬೇಕು, ಅಂದರೆ ಸರ್ಚ್ ಮಾಡಬೇಕು. ಇಲ್ಲಿ ಏನು ಮಾಡ್ತಾ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಆಮೇಲೆ ಫಾರ್ಮರ್ ID ಕಾರ್ಡ್, ನಂತರ ಮೊಬೈಲ್ ನಂಬರ್, ನಂತರ ನಿಮ್ಮ ಸರ್ವೆ ನಂಬರ್, ಅಂದರೆ ನಿಮ್ಮ ಹೊಲದ ಸರ್ವೆ ನಂಬರ್ ಎಷ್ಟಿದೆ ಅದನ್ನು ಹಾಕಿ ನೀವು ತಗೋಬೋದು. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಹೊಲದ ಸರ್ವೆ ನಂಬರನ್ನು ನಾನು ತಗೋತಾ ಇದ್ದೀನಿ. ಯಾಕಂದರೆ ನಮ್ಮದು ಹೊಲ ಸರ್ವೆ ನಂಬರ್ ಗೊತ್ತಿದೆ. ಸೊ ಇಲ್ಲಿ ಏನು ಮಾಡಬೇಕು, ಡಿಸ್ಟಿಕ್ ಜಿಲ್ಲೆ, ಅಂದರೆ ನಿಮ್ಮ ಹೊಲ ಯಾವ ಜಿಲ್ಲೆ ಒಳಗೆ ಬರುತ್ತೆ ಅದರ ಡಿಸ್ಟಿಕ್ಕನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ತದನಂತರ ತಾಲೂಕು, ನಿಮ್ಮದು ಯಾವ ತಾಲೂಕು ಬರುತ್ತೆ, ಆಮೇಲೆ ಹೋಬಳಿ ಯಾವುದು, ಆಮೇಲೆ ವಿಲೇಜು, ಸರ್ವೆ ನಂಬರು, ಇವೆಲ್ಲ ಹಾಕಿ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು